ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡಿ. ಮಹಿ ಚಂದನಾಗೆ ಸ್ಕೂಟರ್ ಓಡಿಸೋದು ಹೇಗೆ ಅಂತ ಹೇಳ್ಕೊಡ್ತಾ ಇರ್ತಾನೆ. ಅಷ್ಟರೊಳಗಡೆ ಹರಿ ಅಲ್ಲಿಗೆ ಬರ್ತಾನೆ. ಸಡನ್ನಾಗಿ ಮುಂದೆ ಬಂದು ನಿಂತಿದ್ದು ನೋಡಿ ಚಂದನ ಗಾಬರಿ ಆಗ್ತಾಳೆ. ಏನಣ್ಣ ನೀನು ಈ ಥರನ ಬರೋದು, ಅದಕ್ಕೆ ಈಗ ತಾನೇ ಕಲಿತಾ ಇದ್ದಾರೆ, ನೀನು ಈಗ ಬರೋದು ಅಂತ ಹೇಳಿದ್ದಕ್ಕೆ, ಅಲ್ಲ ಕಣ ಮಹಿ, ಈ ಥರ ಹೇಳ್ಕೊಟ್ರೆ ಅವ್ರು ಎಲ್ಲಿ ಗಾಡಿ ಕಲಿತಾರೆ, ನಾನು ಹೇಳ್ಕೊಡ್ತೀನಿ ಬನ್ನಿ ಈ ಕಡೆ ಅಂತ ಹೇಳಿದ್ದಕ್ಕೆ, ನಾನು ಹೇಳ್ಕೊಡ್ತೀನಿ ಬಿಡೋಣ ಅಂತ ಹೇಳ್ತಾನೆ. ಅದಕ್ಕೆ ನೀವು ಈ ಥರ ಓಡ್ಸೋಕ್ಕಾಗೋದಿಲ್ಲ, ನಾನು ಇಲ್ಲಿ ಎಷ್ಟು ಜನಕ್ಕೆಲ್ಲ ಹೇಳ್ಕೊಟ್ಟಿಲ್ಲ, ಮಹಿನೇ ಕೇಳಿಬೇಕಾದ್ರೆ ಅಂತ ಹೇಳಿದ್ದಕ್ಕೆ, ಮಹಿ ಆಲ್ರೆಡಿ ನೀನು ಹಿಸ್ಟ್ರಿ ಎಲ್ಲ ಹೇಳಿದ್ದೀನಿ ಅಣ್ಣ ಅಂತ ಹೇಳ್ತಾನೆ. ಸರಿ ಆಯಿತು, ಹಾಗಾದರೆ ನಾನು ಓಡಿಸೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ, ನೀವು ಕೂತ್ಕೊಳ್ಳಿ, ನಾನು ಹಿಂದೆ ಕೂತ್ಕೊಂಡು ಹೇಳ್ಕೊಡ್ತೀನಿ ಅಂತ ಹೇಳಿ ಹಿಂದೆ ಕೂತ್ಕೊಂಡು ಅವಳ ಕೈ ಮೇಲೆ ಕೈ ಇಟ್ಟು, ಇದು ಬ್ರೇಕು, ಇದು ಎಕ್ಸ್ಲೇಟ್ರು, ಇವಾಗ ಎಕ್ಸ್ಲೇಟ್ ಕೊಡಬೇಕು, ಅದು ಗಾಡಿ ಮೂವ್ ಆದಮೇಲೆ ನಿಲ್ಲಿಸ್ಬೇಕು ಅಂದರೆ ಬ್ರೇಕ್ನ ಹಿಡಿಬೇಕು ಅಂತ ಎಲ್ಲ ಹೇಳ್ಕೊಡ್ತಾನೆ. ಆಯಿತು ಅಂತ ಒಪ್ಕೊತಾಳೆ. ಅದಾದಮೇಲೆ ನಾನು ಮುಂದೆ ಕೂತ್ಕೊಂಡು ಹೇಗೆ ಅಂತ ಓಡಿಸ್ತೀನಿ, ನೀವು ನೋಡ್ಕೊಳ್ಳಿ, ಆಮೇಲೆ ನೀವು ಓಡಿಸಿವ್ರಂತೆ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಚಂದನ ಕೂತ್ಕೊಂಡ್ಮೇಲೆ ಬಿಗಿಯಾಗಿ ಹಿಡ್ಕೊಳ್ರಿ, ಬಿದ್ದುಬಿಟ್ರೆ ಕಷ್ಟ ಅಂತ ಹೇಳ್ತಾನೆ. ಸರಿ ಅಂತ ಚಂದನ ಬಿಗಿಯಾಗಿ ಹಿಡ್ಕೊಂಡಿದ್ದು ಆಯಿತು. ಗಾಡಿ ಮೂವ್ ಆಗುತ್ತಂತೆ. ಒಂದು ರೌಂಡ್ ಹೋಗಿ ಬಂದಾದಮೇಲೆ ಚಂದನನ ಕೆಳಗಡೆ ಇಳಿಸ್ಬಿಟ್ಟು, ನೋಡಿ ಇವಾಗ ನಾನು ಓಡಿಸಿದ್ದು ಹೇಗೆ ಅಂತ ನೀವು ನೋಡ್ಕೊಂಡ್ರಿ ಅಲ್ವಾ, ಈಗ ಅದೇ ರೀತಿ ನೀವು ಓಡಿಸ್ಬೇಕು ಸರಿನಾ ಅಂತ ಹೇಳಿದಾಗ ಚಂದನ, ಅಯ್ಯೋ ನಾನು ಒಬ್ಳೇನ, ನನಗೆ ಓಡ್ಸೋಕೆ ಬರಲ್ಲ, ಭಯ ಆಗುತ್ತೆ ಅಂತ ಹೇಳಿದ್ದಕ್ಕೆ, ಏನಿಲ್ಲ ರೀ, ಅದು ಎಕ್ಸ್ಲೇಟ್ರು, ಇದು ಬ್ರೇಕು ಅಷ್ಟೇ, ಗಾಡಿ ಮೂವ್ ಆಗ್ತಾ ಇದೆ, ಬ್ರೇಕ್ ಮಾಡಬೇಕು, ಅದನ್ನು ಹಿಡಿಬೇಕು ಅಂದರೆ ಬ್ರೇಕ್ ಹಿಡಿಬೇಕು ಅಷ್ಟೇ ಅಂತ ಹೇಳಿದ್ದಕ್ಕೆ, ಮಹಿ ಅಣ್ಣ ಅದನ್ನೆಲ್ಲ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಅವ್ರಿಗೆ ಭಯ ಬರದೇ ಇರೋ ಥರ ಹೇಳ್ಕೊಡೋಣ ಅಷ್ಟೇ ಅಂತ ಹೇಳಿದ್ದಕ್ಕೆ, ನೀವೀಗ ಭಯ ಏನು ಪಡಬೇಡಿ, ನೀವು ಕೂತ್ಕೊಳ್ಳಿ, ನಾನು ಹೇಳ್ಕೊಡ್ತೀನಿ ಅಂತ ಕೂರಿಸಿದ್ದೇನೆ. ನೋಡಿ ಇದು ಬ್ರೇಕು, ಇದು ಎಕ್ಸ್ಲೇಟ್ರು, ಗಾಡಿ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಗಾಡಿ ಸ್ಟಾರ್ಟ್ ಮಾಡಿಸ್ತಾನೆ. ಹಾಗೆಯೇ ಅವಳ ಕೈ ಮೇಲೆ ಕೈ ಇಟ್ಟು ಎಕ್ಸ್ಲೇಟ್ರ ಮೂವ್ ಮಾಡ್ತಾನೆ. ಆ ಗಾಡಿ ಮುಂದೆ ಹೋಗಿ ಝೊಯ್ ಅಂತ ಬಿದ್ದೇ ಬಿಡುತ್ತಂತೆ. ಅಯ್ಯಯ್ಯೋ ಅಂತ ಇಬ್ಬರು, ಮಹಿ ಮತ್ತು ಹರಿ ಇಬ್ಬರೂ ಹಿಂದೆನೇ ಓಡೋಗ್ತಾರೆ. ಚಂದನ ಕೆಳಗಡೆ ಬಿದ್ದಿರ್ತಾಳೆ. ಹರಿ ಗಾಡಿನ ಎತ್ತುತ್ತಾನೆ, ಮಹಿ ಚಂದನನ ಎತ್ತುತ್ತಾಳೆ. ಅಲ್ಲ ರೀ, ನೀವು ಕಂಟ್ರೋಲ್ ಮಾಡ್ಬೋದಿತ್ತು, ಯಾಕ್ರಿ ಕಂಟ್ರೋಲ್ ಮಾಡಲಿಲ್ಲ, ಇಷ್ಟೊಂದು ಜೋರಾಗ ಬರೋದು ಅಂತ ಹೇಳಿದ್ದಕ್ಕೆ, ಏನು ಬೇಕಾಗಿಲ್ಲ, ನಾನು ಗಾಡಿ ಓಡ್ಸೋಕೆ ಬರಲ್ಲ ಅಂದರೂ ನೀವೇ ಕೂರಿಸ್ಬಿಟ್ಟು ಓಡಿಸು ಅಂತ ಹೇಳಿದ್ದು, ಹೀಗ ಮಾಡೋದು ಅಂತ ಹೇಳಿದ್ದಕ್ಕೆ, ಮಹಿ ಹೌದಣ್ಣ, ನಾನು ಹೇಗೋ ಗಾಡಿ ಹೇಳ್ಕೊಡ್ತಿದ್ದೆ, ನೀನೇನೆ ಎಕ್ಸ್ಲೇಟ್ರ್ ಜೋರಾಗಿ ಕೊಟ್ಟಿದ್ದು, ಅದಕ್ಕೆ ಬೀಳೋ ಹಂಗೆ ಮಾಡಿದೆ, ನಿನ್ನ ಮೇಲೆ ನಾನೇ ಹೇಳ್ಕೊಡ್ತೀನಿ ಅಂತ ಹೇಳಿದಕ್ಕೆ, ಅಯ್ಯೋ ಇದೆಲ್ಲ ಗಾಡಿ ಓಡಿಸುವಾಗ ಕಾಮನ್ ರೀ, ಬನ್ನಿ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದಕ್ಕೆ, ಏನು ಬೇಕಾಗಿಲ್ಲ, ನಾನು ಮಹಿ ಹತ್ರನೇ ಗಾಡಿ ಕಲ್ತ್ಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಮಹಿ, ಹೌದಣ್ಣ ನಾನೇ ಕಲ್ಸ್ಕೊಡ್ತೀನಿ, ನೀನೇನು ಬರಬೇಡ ಸುಮ್ಮನೆ ಇರು ಅಂತ ಹೇಳಿದಕ್ಕೆ, ಅಯ್ಯೋ ರೀ ಅದೆಲ್ಲ ಏನೂ ಆಗಲ್ಲ, ಸಾರಿ ರೀ, ಬನ್ನಿರಿ, ಅದೆಲ್ಲ ಕಾಮನ್ನು, ನೀವು ಕಂಟ್ರೋಲ್ ಮಾಡ್ಬೋದಿತ್ತು, ಕಂಟ್ರೋಲ್ ಮಾಡಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ, ನೋಡು ಮಹಿ, ಇವಾಗ್ಲೂ ಅವ್ರದ್ದೇ ಸರಿ ಅಂತ ವಾದ ಮಾಡ್ತಾ ಇದ್ದಾರೆ, ಹಾಗಾಗಿ ನಾನು ಅವ್ರ ಹತ್ರ ಹೇಳಿಸ್ಕೊಳ್ಳೋದಿಲ್ಲ, ನಾನು ನಿನ್ನ ಓಡಿಸೋಣ ಬಾ, ಇವಾಗ ಮನೆಗೆ ಹೋಗೋಣ ಅಂತ ಹೇಳಿ ಇಬ್ಬರೂ ಗಾಡಿ ಹತ್ಕೊಂಡು ಮನೆ ಕಡೆ ಬರ್ತಾರೆ. ಹತ್ರ ಬಾಗಿಲು ಮುಂದೆ ನಟರಾಜ್ ಅವ್ರು ಕೂತಿರ್ತಾರೆ. ಏನಾಯ್ತಮ್ಮ, ಬಿದ್ದಿಯಾ ಗಾಡಿನಲ್ಲಿ ಅಂತ ಹೇಳ್ದಾಗ ಚಂದನ, ಹೌದು ಅಂಕಲ್ ಬಿದ್ದುಬಿಟ್ಟೆ ಅಂತ ಹೇಳಿದಕ್ಕೆ, ಅಯ್ಯೋ ಇದೆಲ್ಲ ಕಾಮನ್ ಅಮ್ಮ, ಗಾಡಿ ಓಡಿಸುವಾಗ ದೊಡ್ಡದಾಗಲಿ ಚಿಕ್ಕದಾಗಲಿ ಅದೆಲ್ಲ ಕಾಮನ್ನು, ಏನು ಮಾಡೋಕ್ಕಾಗಲ್ಲ ಜೀವನದಲ್ಲಿ, ಗಾಡಿ ಓಡಿಸುವಾಗ ಇವಾಗೆಲ್ಲ ಬಿದ್ದು ಎದ್ದೇಳಬೇಕಾಗುತ್ತೆ, ಆವಾಗಲೇ ಅನುಭವ ಬರೋದು ಅಂತ ಹೇಳ್ತಾರೆ. ಸರಿ ಅಂತ ಚಂದನ ಮತ್ತೆ ಮಹಿ ಇಬ್ಬರು ಒಳಗಡೆ ಬರ್ತಾರೆ. ಬಂದ ತಕ್ಷಣ ಮುತ್ತು ನೋಡಿ ಗಾಬರಿಯಾಗಿ, ಏನಾಯ್ತಮ್ಮ ಬಿದ್ದಿಯಾ, ಅಯ್ಯೋ ಹುಷಾರ, ಗಾಡಿ ಓಡಿಸ್ಬೇಕು ತಾನೆ, ಬಾ ನೀನು ಫಸ್ಟು ಕೂತ್ಕೋ, ಏನಾಯ್ತು ನಿಧಾನಕ್ಕಲ್ವ ಗಾಡಿ ಓಡಿಸೋದು, ನೋಡು ಏಟಾಗ್ಬಿಟ್ಟಿದೆಯಲ್ಲ ಅಂತ ಹೇಳಿ ಕೂರಿಸ್ತಾರೆ. ಆಗ ಮಹಿ, ಅಣ್ಣ ಹರಿಯಣ್ಣನೇ ಬೀಳಿಸಿದ್ದು ಅಂತ ಹೇಳ್ತಾನೆ. ಅದಕ್ಕೆ, ಯಾಕೋ ಮಹಿ ಈ ಥರ ಸುಳ್ಳು ಹೇಳ್ತೀಯ, ಅವರೇ ಅಲ್ವೇನೋ ಬಿದ್ದಿದ್ದು ಅಂತ ಹರಿ ಹೇಳ್ತಾನೆ. ಅದಕ್ಕೆ, ಇಲ್ಲ ಅಣ್ಣ, ನಾನು ಗಾಡಿನ ಅದಕ್ಕೆ ಹೇಳ್ಕೊಡ್ತಾ ಇದ್ದೆ, ಇವನೇ ಬಂದು ಎಕ್ಸ್ಲೇಟ್ರ್ ಕೊಟ್ಟು ಅದಕ್ಕೆ ನಾ ಬೀಳಿಸಿದ್ದು ಅಂತ ಹೇಳಿದ್ದಕ್ಕೆ, ನೋಡೋಣ ಮಹಿ ಎಷ್ಟೊಂದು ಸುಳ್ಳು ಹೇಳೋದು ಕಲ್ತ್ಬಿಟ್ಟಿದ್ದಾನೆ, ನಾನೆಲ್ಲ ಅಣ್ಣ ಬೀಳಿಸಿದ್ದು, ಅವರೇ ಬಿದ್ದಿದ್ದು, ಎಕ್ಸ್ಲೇಟ್ರ್ ಜೋರ ಕೊಟ್ಟು ಬಿದ್ದರು, ನಾನೇನು ಮಾಡೋಕ್ಕಾಗುತ್ತಣ್ಣ ಅಂತ ಹೇಳಿದ್ದಕ್ಕೆ, ಸುಮ್ಮನೆ ಇರೋ, ಬೀಳಿಸಿದ್ದಲ್ತಾನೆ ಮತ್ತೆ ವಾದ ಮಾಡ್ತೀಯಾ ಅಂತ ಹೇಳ್ತಾರೆ. ಇಲ್ಲ ಅಣ್ಣ ನಿಜವಾಗ್ಲೂ ಅವರೇ ಬಿದ್ದಿದ್ದು ಅಂತ ಹೇಳಿದಾಗ, ನೋಡಿ ಅಣ್ಣ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಈಗಲೂ ವಾದ ಮಾಡ್ತಿದ್ದಾರೆ ನಾನೇ ಬಿದ್ದೆ ಅಂತ, ಅವ್ರು ಬೀಳಿಸಿದ್ದಲ್ದೆ ಅಂತ ಹೇಳಿದ್ದಕ್ಕೆ, ಇಲ್ಲ ಅಣ್ಣ ನೀವು ಅರ್ಥ ಮಾಡ್ಕೊಳ್ಳೋಣ, ಅವರೇ ಬಿದ್ದಿದ್ದು, ಎಕ್ಸ್ಲೇಟ್ರ್ ಜಾಸ್ತಿ ಕೊಟ್ಟರು ಬಿದ್ದರು, ಅದು ಅಲ್ಲದೆ ಇದೆಲ್ಲ ಕಾಮನ್ ಅಣ್ಣ, ಓಡಿಸುವಾಗ ನಾನು ಎಷ್ಟು ಸಲ ಬಿದ್ದು ಬಂದಿಲ್ಲ, ನೀನು ಒಂದು ಸಲನಾದರೂ ನನ್ನ ಬಗ್ಗೆ ಕನ್ಸರ್ನ್ ತೋರಿಸಿದೀಯಾ, ಅಂಥದ್ರಲ್ಲಿ ಚಂದನ ಅವ್ರು ಬಿದ್ದಿದ ತಕ್ಷಣ ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ,
ನೀನು ಚಂದನ ಇಬ್ಬರು ಒಂದೇ ಏನೋ, ಸಾಕು ಸುಮ್ಮನೆ ಇರು, ಈ ಥರ ಎಲ್ಲ ಹೇಳ್ಕೊಡ್ಬೇಡ, ಮಹಿ ಹೇಳ್ಕೊಡ್ತಾ ಇದ್ದ ತಾನೇ, ನೀನು ಯಾಕೆ ಅಲ್ಲಿಗೆ ಹೋದೆ, ನಿಂದು ತಪ್ಪು ಅಲ್ವಾ ಅಂತ ಹೇಳಿದಕ್ಕೆ ಅದು ಆಗಲ್ಲ ಅಣ್ಣ, ಇದೆಲ್ಲ ಕಾಮನ್ ಅಲ್ವಾ ಅಂತ ಹೇಳಿದಕ್ಕೆ ಅದು ಕಾಮನ್ ಅಂತ ಏನೂ ಇಲ್ಲ, ಮಹಿ ಹೇಳ್ಕೊಡ್ತಾನೆ, ಇನ್ಮೇಲೆ ನೀನು ಅಲ್ಲಿ ಹೋಗ್ಬೇಡ ನೀನು ಅಂತ ಹೇಳ್ತಾರೆ. ಇಲ್ಲಿ ನಟರಾಜ್ ಅವ್ರು ಕೂತ್ಕೊಂಡು ಇವನು ಹಾಡಿದ್ ನೋಡಿದ್ರೆ ಇವನೇ ಏನೋ ತಳ್ಳಿ ಬೀಳಿಸ್ದಂಗಿದೆ ಅಂತ ಮಾತಾಡ್ಕೊತಾ ಇರ್ತಾರೆ. ವಾದ ಮಾಡ್ತಾ ಇರೋದನ್ನು ನೋಡಿ ಚಂದನ, ಅಯ್ಯೋ ಮೊದಲೇ ನೋವಾಗಿದೆ, ಅದ್ರ ಮೇಲೆ ನೀವು ಮಾತಾಡಿ ಇನ್ನೂ ನೋವು ಕೊಡ್ಬೇಡಿ, ತಲೆನೋವು ಬರುತ್ತೆ, ಸುಮ್ಮನೆ ಇರಿ ಅಂತ ಹೇಳಿದ್ದಕ್ಕೆ ಸಾರಿ ಅಂತ ಹೇಳಿ ಹರಿ ಹೊರಗಡೆ ಬರ್ತಾನೆ. ನಟರಾಜ್ ಅವ್ರು ಅಲ್ಲೇ ಕೂತಿರೋದನ್ನು ನೋಡಿ, ಹೋಗಿ ತಳ್ಳಿ ಬೀಳಿಸ್ಬಿಟ್ಯಾ, ಅಷ್ಟೇ ಅಷ್ಟೇ ಅಂತ ಹೇಳಿದಕ್ಕೆ, ನಿನ್ನಿಂದನೇ ನಾನು ಅಲ್ಲಿ ಹೋಗಿದ್ದು, ನೀನೇನೆ ಅದು ಇದು ಅಂತ ಮಾತಾಡಿ ನನ್ನ ತಲೆ ಕೆಡಿಸಿ ಅಲ್ಲಿ ಕಳಿಸಿದ್ದು ಅಂತ ಹೇಳಿದ್ದಕ್ಕೆ, ಅಯ್ಯೋ ಮುಟ್ಟಾಳ, ನಾನು ಹೇಳಿದ್ನ ನೀನು ಅಲ್ಲಿ ಹೋಗಿ ತಳ್ಳಿ ಬೀಳಿಸು ಅಂತ, ಒಂದಿನಾದ್ರೂ ನೀನು ಅವಳಿಗೆ ಗಂಡನ ಥರ ನಡ್ಕೊಂಡಿದ್ಯಾ, ಯಾವತ್ತೂ ನಡ್ಕೊಂಡಿಲ್ಲ, ಹೋಗು ಹೋಗು ಸುಮ್ಮನೆ ಅಂತ ಹೇಳಿದ್ದಕ್ಕೆ, ನೋಡು ಇವಾಗ ಕೊಂದು ಬಿಡ್ತೀನಿ ಅಂತ ಹೇಳಿದಂಗ, ಏನೂ ಇಲ್ಲ ನೀನು ಹೋಗು ಸುಮ್ಮನೆ, ಇನ್ನೊಂದು ಸ್ವಲ್ಪ ದಿನದಲ್ಲೇ ನೋಡ್ತಾ ಇರು, ನಿನ್ನ ಅಣ್ಣ ತಮ್ಮಂದಿರೆಲ್ಲ ಸೇರಿ ಅವಳಿಗೆ ಇನ್ನೊಂದು ಮದುವೆ ಮಾಡಿದ್ರು ಮಾಡ್ತಾರೆ, ನೀನೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ, ನೀನು ಮತ್ತೆ ಮಾತಾಡ್ತೀನಲ್ಲ, ಹೋಗಿ ಛೆ ಅಂತ ಅಂದ್ಬಿಟ್ಟು ಹರಿ ಮತ್ತೆ ಒಳಗಡೆ ಬರ್ತಾನೆ. ಇಲ್ಲಿ ಚಂದನಾಗಿ ಏಟಾಗಿರುತ್ತೆ, ಆಯಿಂಟ್ಮೆಂಟ್ ಹಚ್ಬಿಟ್ಟು ಸರಿ ನೀನು ಒಳಗೆ ಹೋಗಿ ರೆಸ್ಟ್ ಮಾಡಮ್ಮ ಸರಿ ಹೋಗುತ್ತೆ ಅಂತ ಕಳಿಸ್ಕೊಡ್ತಾರೆ. ಹರಿ ಅಲ್ಲಿಗೆ ಬಂದು, ಅಣ್ಣ ಇನ್ನು ಮುಂದೆ ನೀನು ಅಣ್ಣ ತಂಗಿ ಸೆಂಟಿಮೆಂಟ್ ಅನ್ನೋದನ್ನ ಸ್ವಲ್ಪ ಕಮ್ಮಿ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ನಾನು ಯಾಕೋ ಅಣ್ಣ ತಂಗಿ ಸೆಂಟಿಮೆಂಟ್ನ ಕಮ್ಮಿ ಮಾಡಬೇಕು ಅಂತ ಹೇಳಿದ್ದಕ್ಕೆ, ಅಲ್ಲಿ ಅರ್ಚಕ್ರು ಹೇಳಿದ್ದು ಮರ್ತೋಗ್ಬಿಟ್ಟ್ಯಾ, ನೀವು ಈ ಥರ ನಡ್ಕೊಳ್ತಾ ಇದ್ರೆ ನಾನು ಹೇಗೆ ಅದನ್ನು ಮಾಡಲಿ ಅಂತ ಹೇಳಿದ್ದಕ್ಕೆ, ಏನೋ ಮಾಡಬೇಕು ಅಂತ ಹೇಳಿದ್ದಕ್ಕೆ, ಅಲ್ಲಿ ಅರ್ಚಕರು ಹೇಳಿದ್ರಲ್ಲ ಅದು ಅಣ್ಣ ಅಂತ ಹೇಳಿದಾಗ, ಉದ್ಯೋಗ ಪ್ರಾಪ್ತಿರಸ್ತು ಅಂತ ತಾನೇ ಅವ್ರು ಹೇಳಿದ್ದು, ಅದನ್ನ ಅವ್ಳು ನೋಡ್ಕೊಂತಾಳೆ ಬಿಡು, ನೀನು ಯಾಕೆ ನೋಡಬೇಕು ಅಂತ ಹೇಳಿದ್ದಕ್ಕೆ, ಅದು ಆಗಲ್ಲ ಅಣ್ಣ, ಸಂತಾನ ಪ್ರಾಪ್ತಿರಸ್ತು ಅಂತ ಅವ್ರು ಹೇಳಲಿಲ್ವಾ ಅಂತ ಹೇಳಿದ್ದಕ್ಕೆ, ಅಯ್ಯೋ ಅದ್ರ ಬಗ್ಗೆ ಮಾತಾಡ್ತಾ ಇದೆಯಾ, ಅದಕ್ಕೂ ಇದಕ್ಕೂ ಏನೋ ಸಂಬಂಧ, ಅಣ್ಣ ತಂಗಿ ಸಂಬಂಧ ಯಾಕೋ ಬಿಡಬೇಕು ಅಂತ ಹೇಳಿದ್ದಕ್ಕೆ, ಇದರಿಂದನೇ ಅಣ್ಣ ನನಗೆ ಕಷ್ಟ ಆಗ್ತಾ ಇರೋದು, ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳೋಣ, ಈ ಅಣ್ಣ ತಂಗಿ ಸೆಂಟಿಮೆಂಟ್ ಒಂಚೂರು ಕಮ್ಮಿ ಮಾಡ್ಕೊಳ್ಳೋಣ ಅಂತ ಅಂದಿದ್ದಕ್ಕೆ, ಹೋಗ ಸುಮ್ಮನೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ, ನನ್ನ ಹತ್ರ ಮಾತಾಡ್ತಾನೆ ಅಂತ ಹೇಳಿಬಿಟ್ಟು ಮುತ್ತು ಆ ಕಡೆ ಹೋಗ್ತಾರೆ, ಹಾಗೆ ಮಹಿನೂ ಆ ಕಡೆ ಹೋಗ್ತಾರೆ. ಸರಿ ಅಂತ ಚಂದನ ಮತ್ತೆ ಇನ್ನೊಂದು ರೌಂಡ್ ಹೋಗೋದಕ್ಕೆ ಅಂತ ಮಹಿ ಜೊತೆ ಹೊರಗಡೆ ಬರ್ತಾಳೆ. ಅದಕ್ಕೆ ಏನಿಲ್ಲ, ಅದಕ್ಕೆ ನಿಧಾನಕ್ಕೆ ಎಕ್ಸ್ಲೇಟ್ರ್ ಕೊಡಿ, ನಿಧಾನಕ್ಕೆ ಬ್ರೇಕ್ನ ಹಾಕಿ ನಾನು ಹಿಂದೆ ಕೂತ್ಕೋತೀನಿ, ಆರಾಮಾಗಿ ಓಡಿಸಿ ಅಂತ ಹೇಳಿದಾಗ, ಆಗ್ತಾ ಇದೆ ಮಹಿ ಅಂತ ಹೇಳಿದಕ್ಕೆ, ಏನು ಭಯ ಪಟ್ಕೋಬೇಡಿ ಅದಕ್ಕೆ, ನಾನು ಇದ್ದೀನಿ ಅಲ್ವಾ, ನೀ ತಲೆ ಕೆಡಿಸ್ಕೊಬೇಡಿ, ಓಡಿಸಿ ಅದಕ್ಕೆ ಅಂತ ಹೇಳ್ತಿಂತದೆ. ಸರಿ ಅಂತ ಚಂದನ ಮುಂದೆ ಗಾಡಿ ಓಡಿಸ್ತಾಳೆ. ಹಾಂ ಹಾಗೆ ಅಂತ ಹೇಳಿ ಮತ್ತೆ ವಾಪಸ್ ಒಂದು ರೌಂಡ್ ಹೊಡ್ಕೊಂಡು ಬರ್ತಾರೆ. ಇಲ್ಲಿ ಹರಿ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ. ಅದಕ್ಕೆ ನಟರಾಜ್ ಅವರು, ನೀನು ಇಷ್ಟೇ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಊಟಕ್ಕೆ ಉಪ್ಪಿನಕಾಯಿ ಥರ ಇರ್ತೀಯ, ಆದರೆ ನೀನು ಏನು ಮಾಡಿದ್ರು ಅಷ್ಟೇ ವೇಸ್ಟು ಅಂತ ಹೇಳ್ತಾ ಇರ್ತಾರೆ. ಮತ್ತೆ ವಾಪಸ್ ಬಂದಾದ್ಮೇಲೆ, ಇವಾಗ ನೀವು ಒಬ್ಬರೇ ಹೊರಟು ಬನ್ನಿ ಅದಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಅಯ್ಯೋ ನಾನು ಒಬ್ಬಳೇನ ಆಗಲ್ಲ ಮಹಿ ಅಂತ ಹೇಳಿದ್ಕೆ, ಏನು ಆಗಲ್ಲ ಅದಕ್ಕೆ ಹೋಗಿ ಅದಕ್ಕೆ ನೀವು ಅಂತ ಹೇಳಬೇಕಾದ್ರೆ, ಚಂದನ ಅಲ್ಲಿಗೆ ಬಂದು, ನೀವು ಕಾನ್ಫಿಡೆಂಟಾಗಿ ಗಾಡಿನ ಓಡಿಸಿ, ಏನೂ ಆಗೋದಿಲ್ಲ, ಎಕ್ಸ್ಲೇಟ್ರ್ ಸ್ಲೋ ಆಗಿ ಮೂವ್ ಮಾಡಿ ಸ್ಟ್ರೈಟಾಗಿ ಕೂತ್ಕೊಳ್ಳಿ ಅಂತ ಎಲ್ಲ ಹೇಳ್ತಿರ್ತಾನೆ. ಅದಕ್ಕೆ ಏನು ಬೇಕಾಗಿಲ್ಲ, ನೀವು ಇಲ್ಲಿಂದ ಹೋಗಿ ಪ್ಲೀಸ್ ಅಷ್ಟೇ, ನಾನು ಒಬ್ಬಳೇ ಗಾಡಿ ಓಡಿಸ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಹರಿ ಮತ್ತೆ ವಾಪಸ್ ಬಂದು ಕೂತ್ಕೊತಾನೆ. ಅದಕ್ಕೆ ಚಂದನ ಒಬ್ಬಳೇನೆ ಗಾಡಿ ಓಡಿಸ್ಕೊಂಡು ಹೋಗಿ ನಿಂತಾಳೆ. ಸಡನ್ನಾಗಿ ಅಲ್ಲಿ ಅಡ್ಡಕ್ಕೆ ಕಂಟಿ ಬಂದುಬಿಡ್ತಾನೆ. ಅವಳು ಭಯ ಬಿಡ್ತಾಳೆ. ಅದಕ್ಕೆ ಕಂಟಿ ಇಲ್ಲ ಅದಕ್ಕೆ ಸಾರಿ ಅಂತ ಹೇಳಿದಾಗ, ನೀವು ಸಡನ್ನಾಗಿ ಬಂದ್ರಲ್ಲ ಭಯ ಆಯಿತು ಅಂತ ಹೇಳ್ತಾಳೆ. ಸರಿ ನೀವು ನಾನು ಮುಂದೆ ಹೋಗ್ತೀನಿ, ನೀವು ಹಿಂದೆ ಬನ್ನಿ ಅಂತ ಹೇಳಿಬಿಟ್ಟು ಚಂದನ ಮುಂದೆ ಬರ್ತಾಳೆ, ಕಂಟಿ ಹಿಂದೆ ಬರ್ತಾನೆ. ಹೀಗೇನೆ ಓಡಿಸ್ಬೇಕು ಅಂತ ಹೇಳಿದಾಗ, ಚೆನ್ನಾಗೇ ಓಡಿಸ್ತಾ ಇದ್ದೀರಾ ಅದಕ್ಕೆ ಸೂಪರ್, ಇನ್ನೊಂದೆರಡು ದಿನ ಓಡಿಸಿದ್ರೆ ಗಾಡಿ ಬಂದುಬಿಡುತ್ತೆ ಅಂತ ಹೇಳ್ತಾರೆ. ಕಂಟಿನ್ಯೂ ಹೌದು ಅದಕ್ಕೆ ಸೂಪರಾಗಿ ಓಡಿಸ್ತೀರಾ, ಸ್ವಲ್ಪ ಬ್ಯಾಲೆನ್ಸ್ ಬರಬೇಕು ಅಷ್ಟೇ, ನೀನು ಹೀಗೆ ಓಡಿಸ್ತಾ ಇರಿ, ಗಾಡಿನ ಕಲ್ತ್ಕೋತೀರಿ ಅಂತ ಹೇಳಬೇಕಾದ್ರೆ, ಮುತ್ತು ಇನ್ನೊಂದು ರೌಂಡ್ ಹೋಗ್ಬಿಟ್ಟು ಬಾರಮ್ಮ ಅಂತ ಹೇಳಿದಾಗ, ಅಯ್ಯೋ ಇನ್ನೊಂದು ರೌಂಡಾ ಬೇಡ ಅಂತ ಹೇಳಿದಕ್ಕೆ, ಹೋಗ್ಬಿಟ್ಟು ಬಾರಮ್ಮ ಅಂತ ಹೇಳ್ತಾರೆ. ಸರಿ ಅಂತ ಚಂದನ ಇನ್ನೊಂದು ರೌಂಡ್ ಹೋಗಿ ನಿಂತಾಳೆ. ಆ ಕಡೆಯಿಂದ ಮಹಿಮಾ ಬರ್ತಾ ಇರ್ತಾಳೆ. ಯಾರಿದು ಅಂತ ವಾಪಸ್ ಬಂದಾಗ ಮುತ್ತು, ಬನ್ನಿ ಚೆನ್ನಾಗಿದ್ದೀರಾ ಅಂತ ಕರೀತಾರೆ. ಯಾರಿದು ಅಂತ ಎಲ್ಲರೂ ಕೇಳಿದ್ದಕ್ಕೆ, ಇದು ನಮ್ಮ ಅಮಿತ್ ಭಾಯ್ ಇದ್ದಾರಲ್ಲ ಅವ್ರ ತಂಗಿ ಅಂತ ಹೇಳಿದಕ್ಕೆ, ಓ ಅಂತ ಎಲ್ಲರೂ ಖುಷಿ ಪಡ್ತಾರೆ. ಬನ್ನಿ ಒಳಗೆ ಹೋಗೋಣ ಅಂತ ಮಹಿಮನ ಕರ್ಕೊಂಡು ಎಲ್ಲರೂ ಒಳಗಡೆ ಹೋಗ್ತಾರೆ. ನಟರಾಜ್ ಅವರು ಹೊರಗಡೆ ಕೂತಿದ್ದವರು, ಏನೋ ಸಮಾಚಾರ ಇದೆ, ದೊಡ್ಡ ವಿಷಯನೇ ಇರಬೇಕು, ಎಲ್ಲೋ ಸುದ್ದಿ ಬರ್ತಾ ಇದೆ ಅಂತ ಹೇಳಿ ಎಲ್ಲೋದು ಕೇಳಿಸ್ಕೊತಾ ಇರ್ತಾರೆ. ಮುತ್ತು ಒಳಗಡೆ ಬಂದು ಮಹಿಮಗೆ, ಇವರು ನನ್ನ ದೊಡ್ಡ ಬ್ರದರು ಹರಿಶ್ಚಂದ್ರ, ಇವರು ಎರಡನೇ ಬ್ರದರು ಕಂಟಿ, ಇವರು ಮೂರನೇವ್ರು ಮಹಿ, ಇವರು ಹರಿಯ ವೈಫು ಚಂದನ ಅಂತ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಅದಾದಮೇಲೆ ಇವರು ಅಂತ ಹೇಳ್ಬೇಕಾದ್ರೆ, ಇವರು ಮಹಿಮಾ ಅಂತ
ಎಲ್ರಿಗೂ ಗೊತ್ತಾಗುತ್ತೆ. ಹಾಗೆ ಹಿಂದಿನಲ್ಲಿ ಇವರು ಕಾನ್ವರ್ಸೇಷನ್ನ ಕಂಟಿನ್ಯೂ ಮಾಡ್ತಾರೆ. ಗೊತ್ತಾಗದೇ ಇರೋದನ್ನ ಹರಿ ಹೇಳ್ತಾ ಇರ್ತಾನೆ. ಅದಕ್ಕೆ ಅಣ್ಣ ನಿನಗೆ ಕಣ ಗೊತ್ತು ಅಂತ ಹೇಳಿದ್ದಕ್ಕೆ ನನಗೆ ಗೊತ್ತು ಕಣೋ, ಸ್ವಲ್ಪ ಸ್ವಲ್ಪ ತೋಡ ತೋಡ ಆತಾ ಹೇ ಅಂತ ಹೇಳಿ ಏನೋ ಮುಂದುವರಿಸ್ತಾನೆ. ಅದಕ್ಕೆ ಅಣ್ಣ ನೀನು ಹೇಳಿದ್ದು ಹಾಡು ಥರ ಇತ್ತಲ್ಲ ಅಂತ ಹೇಳಿದ್ಕೆ ಇಲ್ಲ ಕಣೋ, ಫಸ್ಟ್ ಟೈಮ್ ನೀನು ಹಿಂದಿ ಕೇಳ್ತಾ ಇದೆಯಲ್ಲ ಅದಕ್ಕೆ ಹೀಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಅಷ್ಟರೊಳಗಡೆ ನಟರಾಜ್ ಅವರು ಅಲ್ಲಿ ಬರ್ತಾರೆ. ಅವನಿಗೇನು ಹಿಂದಿ ಬರಲ್ಲ, ನಾನು ಮಾತಾಡ್ತೀನಿ ಅಂತ ಹೇಳಿದಾಗ ಮುತ್ತು ಇವ್ರು ಯಾರು ಅಂತ ಕೇಳಿದ್ದಕ್ಕೆ ಅವರು ನಮ್ಮ ಅಪ್ಪ ಫಾದರ್ ಅಂತ ಹೇಳ್ತಾರೆ. ಮಹಿಮಾ ಬಂದು ಆಶೀರ್ವಾದ ತೊಗೊತಾಳೆ. ಇರಲಿ ಪರವಾಗಿಲ್ಲ ಅಂತ ಹೇಳಿದ್ದಕ್ಕೆ ಮಹಿಮಾ ಹೋಗಿ ವಾಪಸ್ ಕೂತ್ಕೊತಾಳೆ. ಅವನಿಗೆ ಏನು ಹಿಂದಿ ಬರಲ್ಲಮ್ಮ, ನನಗೆ ಹಿಂದಿ ಬರುತ್ತೆ ಚೆನ್ನಾಗಿ, ನಾವು ಮಾತಾಡೋಣ ಅಂತ ಹೇಳಿ ಮಾತನ್ನು ಶುರು ಮಾಡ್ತಾರೆ. ಎಲ್ಲರೂ ಈ ಅಪ್ಪ ಯಾಕೆ ಮಾತು ಶುರು ಮಾಡಿದ್ರು ಅಂತ ನೋಡ್ತಾ ಇರ್ತಾರೆ. ಇವಳು ಹೇಳೋದು ಇವ್ರು ಹೇಳ್ತಾ ಇರೋದು ಅವಳಿಗೆ ಅರ್ಥ ಆಗ್ತಾ ಇರೋದ್ರಿಂದ ನಿಮಗೆ ಹಿಂದಿ ಬರುತ್ತಾ ಅಂತ ಕೇಳ್ತಾಳೆ. ಹಾಂ ನಂಗೆ ಬರುತ್ತೆ, ಸ್ವಲ್ಪ ಸ್ವಲ್ಪ ಬರುತ್ತೆ, ಅವನಿಗಿನ್ನ ಇನ್ನೂ ಚೆನ್ನಾಗೇ ಬರುತ್ತೆ ಅಂತ ನಟರಾಜ್ ಅವರು ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬೇಕಾರೆ ನಟರಾಜ್ ಅವರು ಅಲ್ಲಿ ನಾನು ಲಾರಿ ಓಡಿಸ್ತಾ ಇದ್ದೆ, ಗೇರ್ ಹಾಕ್ತಾ ಇದ್ದೆ, ಹಾಗೆ ಹೀಗೆ ಅಂತ ಎಲ್ಲ ಅವ್ರದ್ದು ಹಿಂದಿನ ಫ್ಲ್ಯಾಶ್ ಬ್ಯಾಕ್ನ ಹೇಳ್ತಾ ಇರ್ತಾರೆ. ಅಯ್ಯೋ ಇವ್ರು ಯಾಕಾದರೂ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೋ ಅಂತ ಹೇಳ್ಬೇಕಾರೆ ಹರಿ ಈಗ ಅವ್ರು ಅದನ್ನೆಲ್ಲ ಕೇಳಿದ್ರ ಅಂತ ಹೇಳಿದ್ದಕ್ಕೆ ಅವನಿಗೆ ಹೊಟ್ಟೆ ಉರಿ, ನಾನು ಜಾಸ್ತಿ ಹಿಂದಿ ಮಾತಾಡ್ತಾ ಇದ್ದೀನಿ ಅಂತ ನೀನು ಆಮೇಲೆ ಮಾತಾಡೋಣ ಅಂತ ಹೇಳಿ ನಟರಾಜ್ ಅವರು ಹೊರಗಡೆ ಹೋಗ್ತಾರೆ. ಅದಾದಮೇಲೆ ಚಂದನ ನೀರನ್ನ ತಂದು ಕೊಡ್ತಾಳೆ. ಅಯ್ಯೋ ನಾನು ಮಾತಾಡೋ ಬ್ಯುಸಿನಲ್ಲಿ ನೀರು ಕೊಡೋದನ್ನೇ ಮರ್ತ್ಬಿಟ್ನಮ್ಮ, ಕೊಡು ಅಂತ ಹೇಳಿದ್ದಕ್ಕೆ ಪರವಾಗಿಲ್ಲ ಅಣ್ಣ ಅಂತ ಹೇಳ್ತಾರೆ. ಅದಾದಮೇಲೆ ಎಲ್ಲರೂ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಮುತ್ತು ಅಯ್ಯೋ ನಾನು ಮರ್ತ್ಬಿಟ್ಟಿಂತೆ, ಇಲ್ಲಿನೇ ಅಡುಗೆ ಮಾಡಿ ತಿಂತೀನಿ, ಊಟ ಮಾಡಿಕೊಂಡೆ ಹೋಗಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿದಕ್ಕೆ ಏನು ಈ ಕಡೆ ಅಂತ ಮಹಿಮನ್ನ ಕೇಳಿದಾಗ ಅದು ನಮ್ಮ ಅಣ್ಣ ಹೇಳಿದ್ರು, ಇಲ್ಲೇ ಮುತ್ತು ಅಣ್ಣ ಮನೆ ಇರೋದು, ಅಲ್ಲಿ ಇರು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹಿಂದಿನಲ್ಲಿ ಹೇಳ್ತಾರೆ. ಅದು ಇವ್ರಿಗೆ ಯಾರಿಗೂ ಅರ್ಥ ಆಗಲ್ಲ. ಅದನ್ನು ಹರಿ ಎಕ್ಸ್ಪ್ಲೈನ್ ಮಾಡ್ತಾನೆ, ಇಲ್ಲಿ ಇರು ಅಂತ ಹೇಳಿದ್ರು ಅಂತ ಅಂದ್ಬಿಟ್ಟು ಸರಿ ಆಯ್ತು ಅಂತ ಹೇಳ್ಬೇಕಾರೆ ಮಹಿಮಾ ಆ ಕಡೆ ನೋಡಿ ರಾಜ್ಕುಮಾರ್ ಅವ್ರ ಫೋಟೋನ ಅದು ಯಾರದು ತುಂಬ ಹಳೆ ಫೋಟೋಸ್ ಇದೆಯಲ್ಲ ಅಂತ ಹೇಳ್ಬೇಕಾದ್ರೆ ಅದು ನಮ್ಮ ರಾಜ್ಕುಮಾರ್ ಅವರು ನಾಟ ಸಾರ್ವಭೌಮ ಅಂತ ಹೇಳ್ತಾರೆ ಹರಿ. ಎಲ್ಲರೂ ಖುಷಿ ಪಡ್ತಾರೆ. ಓಕೆ ನಮ್ಮ ಮನೆ ಹೇಗಿದೆ ಅಂತ ಮಹಿ ಕೇಳಿದಕ್ಕೆ ಮನೆ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಮನೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಕ್ಕೆ ಮಹಿಗೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಕಡೆನೂ ಇದೇ ಥರ ಮನೆ ಇರುತ್ತೆ ಅಂತ ಮಹಿಮಾ ಹೇಳ್ತಾಳೆ. ಸರಿ ಆಯ್ತು ನಾನು ಅಡುಗೆ ಮಾಡ್ತೀನಿ ಅಂತ ಮುತ್ತು ಒಳಗಡೆ ಹೋಗ್ತಾರೆ. ಹರಿನೂ ಹಿಂದೆನೇ ಹೋಗ್ತಾನೆ. ಸರಿ ಮಾತಾಡೋಣ ಅಂತ ಕಂಟಿ ಮತ್ತೆ ಮಹಿ ಇಬ್ಬರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಶುರು ಮಾಡ್ತಾರೆ. ನಿಮ್ಮ ಮನೆ ಎಲ್ಲಿ ಇರೋದು ರಾಜಸ್ಥಾನದಲ್ಲಿ ಅಂತ ಕೇಳಿದಾಗ ಅವಳು ಹೇಳ್ತಾರೆ ಓ ಅಚ್ಚ ಅಂತ ಹೇಳಿದಕ್ಕೆ ಕಂಟಿ ಅಲ್ಲ ಕಣೋ ನೀನು ಹಿಂದಿಲೇ ಮಾತಾಡ್ತಾ ಇದ್ರೆ ಅವರು ಕನ್ನಡ ಕಲಿಯೋದು ಯಾವಾಗ ಅಂತ ಕೇಳಿದಕ್ಕೆ ಅಲ್ಲ ಅಣ್ಣ ಅವ್ರಿಗೆ ಕನ್ನಡ ಬರಲ್ವಲ್ಲ ಅರ್ಥ ಆಗಲ್ಲ ಅಂತ ಹೇಳಿದಕ್ಕೆ ಪರವಾಗಿಲ್ಲ ಮಾತಾಡು, ಅವ್ರು ಯಾವಾಗ ಕನ್ನಡ ಕಲಿಯೋದು ಅಂತ ಹೇಳಿದಕ್ಕೆ ಸರಿ ಆಯಿತು ನಾನು ನಿಮಗೆ ಕನ್ನಡ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಕ್ಯಾ ಅಂತ ಹೇಳಿದಾಗ ನಾನು ಕನ್ನಡನ ಟೀಚ್ ಮಾಡ್ತೀನಿ ನಿಮಗೆ ಅಂತ ಹೇಳಿದಕ್ಕೆ ಮಹಿಮಾ ಓಕೆ ಸರಿ ಅಂತ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.